ನಮಗೆ ಕಣ್ಣು ಕಾಣ್ತಾ ಇದೆಯಲ್ಲ ಈ ಪ್ರಪಂಚ ನಿಜವಾ ಸುಳ್ಳ ಅನ್ನೋದು ಮೊದಲನೇ ಪ್ರಶ್ನೆ. ಕೇಳುಗರೆ ನಮಸ್ಕಾರ, ನಾನು ಚಂದ್ರಶೇಖರ್ ಪುನಃ ನಿಮ್ಮ ಬಳಿ ಬಂದಿದ್ದೇನೆ. ಕಳೆದ ಕಂತಿನಲ್ಲಿ ಫಿಲಾಸಫಿ ಶಬ್ದದ ಅರ್ಥವನ್ನು ನಾವು ತಿಳ್ಕೊಂಡ್ವಿ. ಈ ಕಂತಿನಲ್ಲಿ ಫಿಲಾಸಫಿಯ ವಿವಿಧ ಶಾಖೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಿಲಾಸಫಿಯಲ್ಲಿ 3 ಶಾಖೆಗಳಿವೆ. ಯಾವುದು ಅಂದರೆ ಆಂಟಾಲಜಿ, ಎಪಿಸ್ಟೆಮಾಲಜಿ ಮತ್ತು ಆ್ಯಕ್ಸಿಯಾಲಜಿ. ಆಂಟಾಲಜಿನ ಮೆಟಾಫಿಸಿಕ್ಸ್ ಅಂತಲೂ ಕರೀತಾರೆ. ಆಂಟಾಲಜಿಯಲ್ಲಿ ಚರ್ಚೆ ಮಾಡೋ ಪ್ರಶ್ನೆಗಳು ಇಷ್ಟು: ನಮಗೆ ಕಣ್ಣು ಕಾಣ್ತಾ ಇದೆಯಲ್ಲ ಈ ಪ್ರಪಂಚ ನಿಜವಾ ಸುಳ್ಳ ಅನ್ನೋದು ಮೊದಲನೇ ಪ್ರಶ್ನೆ. ಕೆಲವು ನಿಜ ಅಂತ ಹೇಳ್ತಾರೆ, ಯಾಕೆಂದರೆ ಈ ಪ್ರಪಂಚ ಅಷ್ಟು ಭವ್ಯವಾದದ್ದು, ಅಪರೂಪದ ಸೃಷ್ಟಿ ಅಂತ ಹೇಳ್ತಾನೆ ಒಬ್ಬ ಅನುಭಾವಿ. ಅಪರೂಪದ ಈ ಸೃಷ್ಟಿ ಅತಿ ಘನವು ಅಂತ ಹೇಳ್ತಾನೆ. ಮತ್ತೋರ್ವ ಕವಿ ಇದೇ ಪ್ರಪಂಚದ ಬಗ್ಗೆ ಸೃಷ್ಟಿಯೇ ಸುಂದರ ಸುಳ್ಳಿನ ಮಾಲೆ ಅಂತ ಹೇಳ್ತಾನೆ. ಈ ಪ್ರಪಂಚದಲ್ಲಿ ಮಿಥ್ಯಾತ್ವವೂ ಇದೆ, ಈ ಮಿಥ್ಯಾತ್ವದಲ್ಲಿ ಸೌಂದರ್ಯವೂ ಇದೆ ಅಂತ ಹೇಳ್ತಾನೆ. ಈ ಪ್ರಪಂಚ ನಿಜವಾ ಸುಳ್ಳ ಅನ್ನೋದು ಮೊದಲನೇ ಪ್ರಶ್ನೆ. ನಿಜವಾದರೆ ಅದಕ್ಕೆ ಕಾರಣವಿದೆಯಾ ಅಥವಾ ಕಾರಣವೇ ಇಲ್ವೋ? ಅದು ಹಿಂದೂ ಇತ್ತು, ಇವತ್ತೂ ಇದೆ, ನಾಳೆನೂ ಇರುತ್ತೆ ಅಂತ ಹೇಳೋ ತಾತ್ವಿಕರು ಇದ್ದಾರೆ. ಇಲ್ಲ, ಯಾವುದೇ ಅಸ್ತಿತ್ವಕ್ಕೆ ಒಂದು ಕಾರಣ ಇರಲೇಬೇಕು ಅಂತ ಹೇಳೋರು ಇದ್ದಾರೆ. ಹಾಗಾದರೆ ಕಾರಣ ಇದ್ದರೆ ಅದರ ಸ್ವರೂಪ ಏನು, ಅದು ಯಾವುದು ಕಾರಣ ಅನ್ನೋದು ಮುಂದಿನ ಪ್ರಶ್ನೆ. ಈ ಕಾರಣ ಜಡ ಅಂತ ಹೇಳೋರು ಇದ್ದಾರೆ, ಇವ್ರನ್ನ ಭೌತವಾದಿಗಳು ಅಂತ ಕರೀತಾರೆ. ಈ ಕಾರಣ ಚೇತನ ಅಂತ ಹೇಳೋರು ಇದ್ದಾರೆ, ಇವರನ್ನು ಐಡಿಯಲಿಸ್ಟ್ಸ್ ಅಂತ ಕರೀತಾರೆ. ತತ್ವಶಾಸ್ತ್ರದಲ್ಲಿ ಇವರನ್ನು ಚಿತ್ ಪ್ರಧಾನವಾದಿಗಳು ಅಂತ ಕರೀತಾರೆ. ಈ ಕಾರಣ ಒಂದೇ ಆಗಿದೆಯಾ, ಎರಡಾಗಿದೆಯಾ, ಅನೇಕವಾಗಿದೆಯಾ ಅನ್ನೋ ಇನ್ನೊಂದು ಪ್ರಶ್ನೆ ಹೇಳುತ್ತೆ. ಈ ಕಾರಣ ಒಂದೇ ಅಂತ ಹೇಳೋರಿಗೆ ಅದ್ವೈತಿಗಳು ಅಂತ ಹೇಳ್ತಾರೆ. ಉದಾಹರಣೆಗೆ ಸರ್ವಜ್ಞನ ಒಂದು ವಚನ ಇಲ್ಲಿ ನೆನಪು ಬರುತ್ತೆ: ಒಬ್ಬನಲ್ಲದ ಜಗಕ್ಕೆ ಇಬ್ಬರುಂಟೆ ಮತ್ತೆ ಅಂತ. ಈ ಜಗತ್ತಿಗೆ ಮೂಲ ಕಾರಣ ಒಬ್ಬನೇ ಅಂತ ಹೇಳೋರು ಅವರು ಅದ್ವೈತಿಗಳು. ಇಲ್ಲ, ಈ ಜಗತ್ತಿಗೆ ಮೂಲ ಕಾರಣ ಎರಡು ಅಂತ ಹೇಳೋರು ದ್ವೈತಿಗಳು. ಉದಾಹರಣೆಗೆ ಸಾಂಖ್ಯರು ಪ್ರಕೃತಿ ಮತ್ತು ಪುರುಷ ಅಂತ ಹೇಳ್ತಾರೆ. ಇಲ್ಲ, ಈ ಜಗತ್ತು ಅನೇಕ ಕಾರಣಗಳಿಂದ ಉಂಟಾಗಿದೆ, ಅನೇಕ ಪರಮಾಣುಗಳಿಂದ ಉಂಟಾಗಿದೆ ಅಂತ ಹೇಳೋರು ಬಹುತ್ವವಾದಿಗಳು. ಇನ್ನು ಮುಂದಿನ ಪ್ರಶ್ನೆ ಇಲ್ಲಿ ಏನಪ್ಪ ಅಂದರೆ, ಈ ಪ್ರಪಂಚದಲ್ಲಿ ಇದೀವಲ್ಲ, ನಾವು ಯಾರು? ಈ ಶರೀರವೇ ನಾನಾ? ಈ ಮನಸ್ಸೇ ನಾನಾ? ಅಥವಾ ಈ ಶರೀರ ಮನಸ್ಸುಗಳ ಒಳಗಡೆ ಇರುವಂತಹ ಯಾವುದೋ ಒಂದು ಸತ್ವ ಇದೆ, ಅದನ್ನು ಆತ್ಮ ಅಂತ ಕರೀತಾರಲ್ಲ, ಅದು ನಾನಾ? ಅಥವಾ ಆತ್ಮ ಅನ್ನೋದು ಇದೆಯಾ? ಇದ್ದರೆ ಇದಕ್ಕೂ ಈ ಪ್ರಪಂಚದ ಮೂಲ ಕಾರಣ